ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಕನ್ನಡ ವ್ಯಾಕರಣದಲ್ಲಿ ಲೇಖನ ಚಿಹ್ನೆಗಳ ಬಗ್ಗೆ ನೋಡೋಣ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇತ್ತು. ಈಗಾಗಲೇ ಕನ್ನಡ ವ್ಯಾಕರಣದಲ್ಲಿ ಕನ್ನಡದಲ್ಲಿರ್ತಕ್ಕಂಥ ವರ್ಣಮಾಲೆ ಆಗಿರ್ಬೋದು, ನಾಮಪದ ಮತ್ತು ಸರ್ವನಾಮದ ವಿಡಿಯೋಗಳನ್ನು ಹಾಕಿದ್ದೀನಿ. ಅವುಗಳನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅವುಗಳನ್ನು ತಪ್ಪದೇ ನೋಡಿ ಅಂತ ಹೇಳ್ತಾ ಇವತ್ತು ಲೇಖನ ಚಿಹ್ನೆಗಳ ಬಗ್ಗೆ ನೋಡುವ. ಮೊದಲಿಗೆ ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರ ಅತ್ಯಂತ ಮುಖ್ಯವಾದದ್ದು. ಲೇಖನ ಚಿಹ್ನೆಗಳಿಲ್ಲದ ಬರವಣಿಗೆ ಸ್ಪಷ್ಟಾರ್ಥವನ್ನು ಕೊಡದೆ ತೊಡಕುಗಳಿಗೆ ಕಾರಣವಾಗ್ತದೆ. ಹಾಗಾಗಿ ಈ ಲೇಖನ ಚಿಹ್ನೆಗಳನ್ನು ಅತ್ಯಂತ ಅಗತ್ಯವಾಗಿ ಬಳಸಬೇಕು. ಹಾಗಾದರೆ ಕನ್ನಡದಲ್ಲಿ ಬಳಕೆಯಾಗ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಲೇಖನ ಚಿಹ್ನೆಗಳು ಯಾವುವು, ಅದರ ಅರ್ಥ, ಅದಕ್ಕಿರ್ತಕ್ಕಂಥ ಉದಾಹರಣೆಗಳನ್ನು ನೋಡೋಣ. SSLC ವಿದ್ಯಾರ್ಥಿಗಳಿಗಂತೂ ಪರೀಕ್ಷೆಯಲ್ಲಿ ಒಂದಂಕದ ಪ್ರಶ್ನೆ ಖಂಡಿತವಾಗಿ ಬರ್ತದೆ ಮತ್ತು ಈ ಕಂಟೆಂಟು ಎಲ್ಲ ಒಂದು ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿದ್ಯಾರ್ಥಿಗಳಿಗೆ ಉಪಯುಕ್ತನೇ ಆಗಿದೆ. ಸ್ನೇಹಿತರೆ, ಮೊದಲ ಲೇಖನ ಚಿಹ್ನೆ ಬರ್ತಕ್ಕಂಥದ್ದು ಪೂರ್ಣ ವಿರಾಮ ಅಂತಕ್ಕಂಥದ್ದು ಫಸ್ಟ್ ಒನ್. ಇದು ಪೂರ್ಣ ವಿರಾಮವನ್ನು ತೋರಿಸ್ತಕ್ಕಂಥ ಲೇಖನ ಚಿಹ್ನೆ. ಅಂದರೆ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸ್ತೀವಿ. ಅಂದರೆ ಪೂರ್ಣ ಕ್ರಿಯೆಯಿಂದ ಕೂಡಿರ್ತದ ವಾಕ್ಯದ ಕೊನೆಯಲ್ಲಿ ಬಳಸ್ತೀವಿ. ಉದಾಹರಣೆಗೆ, ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ. ಅಂದರೆ ಹಾಡ್ತಕ್ಕಂಥ ಕ್ರಿಯೆ ಪೂರ್ಣವಾಗಿ ಮುಗಿತು ಮತ್ತು ವಾಕ್ಯದ ಕಡೆಯಲ್ಲಿ ಬಳಕೆಯಾಯಿತು. ಅದು ಪೂರ್ಣ ವಿರಾಮ. ಅಂದರೆ ಹಾಡ್ತಕ್ಕಂಥ ಕ್ರಿಯೆಯನ್ನು ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳು? ಮುಗಿಸಿದ್ದಾರೆ. ಇನ್ನು ಸ್ನೇಹಿತರೆ, ಎರಡನೆಯ ವಿರಾಮ ಚಿಹ್ನೆ ಯಾವುದಪ್ಪ ಅಂದರೆ ಅರ್ಧ ವಿರಾಮ ಅಂತ ಹೇಳ್ತಾರೆ. ಇದು ಅರ್ಧ ವಿರಾಮವನ್ನು ಸೂಚಿಸ್ತಕ್ಕಂಥ ಚಿಹ್ನೆ. ನೋಡಿ, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ, ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸ್ತೀವಿ. ಅಂದರೆ ಉಪವಾಕ್ಯಗಳು ಮುಗಿದ್ರೆ ಏನಾಗ್ತದಪ್ಪ ಅಂದರೆ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸ್ತೀವಿ. ಇಲ್ಲಿ ಒಂದು ಉದಾಹರಣೆ ನೋಡಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಒಂದು ಪ್ರಧಾನ ವಾಕ್ಯ ಇದೆ, ಓಕೆನಾ. ಸಂಪೂರ್ಣವಾಗಿ ಪ್ರಧಾನ ವಾಕ್ಯದಲ್ಲಿ ತಾವು ಕಡಿಮೆ ಮಾತನಾಡಿದ್ದೀರಿ ಅನ್ನೋದು ಇದು ಉಪವಾಕ್ಯ, ಓಕೆನಾ. ಇದು ಉಪವಾಕ್ಯ ಮುಗಿದ ಮೇಲೆ ಅರ್ಧ ವಿರಾಮ ಚಿಹ್ನೆ ಬಳಸಿದ್ರು. ಇನ್ನೂ ವಾಕ್ಯದ ಅರ್ಧ ಭಾಗವಿದೆ, ಹೆಚ್ಚು ಕೆಲಸ ಮಾಡಿದ್ದೀರಿ, ಆವಾಗ ಈ ವಾಕ್ಯ ಪೂರ್ಣ ಮಾಡಿದ್ದಾರೆ. ಅಂದರೆ ಉಪವಾಕ್ಯ ಮುಗಿದಾಗಲೆಲ್ಲ ಬಳಸ್ತಕ್ಕಂಥ ಒಂದು ವಿರಾಮ ಚಿಹ್ನೆ, ಲೇಖನ ಚಿಹ್ನೆ ಯಾವುದಪ್ಪ ಅಂದರೆ ಅದು ಅರ್ಧ ವಿರಾಮ ಅಂತ ಹೇಳ್ತೀವಿ. ಇನ್ನು ಮೂರನೇ ಲೇಖನ ಚಿಹ್ನೆಗೆ ಹೋಗೋಣ. ಅದು ಅಲ್ಪ ವಿರಾಮ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಇದು ಅಲ್ಪ ವಿರಾಮವನ್ನು ಸೂಚಿಸ್ತಕ್ಕಂಥ ಚಿಹ್ನೆ. ಅಂದರೆ ಸಂಬೋಧನೆಯ ಮುಂದೆ ಕರ್ತೃ, ಕರ್ಮ, ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣವನ್ನು ಬಿಟ್ಟು ಉಳಿದವುಗಳ ಮುಂದೆ ಅಲ್ಪ ವಿರಾಮವನ್ನು ಬಳಸ್ತೀವಿ. ನೋಡಿ, ಸಂಬೋಧನೆಯ ಮುಂದೆ ಕರ್ತೃ, ಕರ್ಮ, ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳನ್ನು ಬರುವಾಗ ಕೊನೆಯ ವಿಶೇಷಣವನ್ನು ಬಿಡ್ತೀವಿ. ಆವಾಗ ಏನು ಮಾಡ್ತೀವಿ? ಉಳಿದ ಜಾಗಗಳ ಮಧ್ಯೆ ನಾವು ಅಲ್ಪ ವಿರಾಮವನ್ನು ಬಳಸ್ತೀವಿ. ಇಲ್ಲಿ ಒಂದು ಉದಾಹರಣೆ ಇದೆ. ಇದು ಉದಾಹರಣೆ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ನೋಡಿ, ಬಟ್ಟೆ ಗಿರಣಿ, ರಟ್ಟು, ಪೆನ್ಸಿಲ್, ಬೆಂಕಿ ಕಡ್ಡಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ಈ ಕರ್ತೃ, ಕರ್ಮ, ಕ್ರಿಯಾಪದಗಳ ಮುಂದೆ ನೋಡಿ ಯಾವಿದ್ದಾವೆ. ನೋಡಿ, ಬಟ್ಟೆ ಗಿರಣಿ ಒಂದಾಯಿತು, ರಟ್ಟು, ಪೆನ್ಸಿಲ್, ಓಕೆನಾ. ಬಟ್ ಇಲ್ಲಿ ಬೆಂಕಿ ಕಡ್ಡಿ ತಯಾರಿಕಾ ಘಟಕ ಇಲ್ಲ. ಯಾಕಂದರೆ ಇದೇನದಪ್ಪ ಅಂದರೆ ಕಡೆಯ ಒಂದು ವಿಶೇಷಣ ಇದೆ. ಅಂದರೆ ಪ್ರತಿಯೊಂದು ವಿಶೇಷಣದ ಮುಂದೆ ಏನು ಮಾಡಿದ್ದಾರೆ? ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸಿದ್ದಾರೆ. ಕೊನೆಯ ವಿಶೇಷಣ ಕಡೆ ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸೋದಿಲ್ಲ. ಇದು ನಿಮಗೆ ಗೊತ್ತಿರಲಿ. ಇನ್ನು ನಾಲ್ಕನೆಯ ಲೇಖನ ಚಿಹ್ನೆ ಯಾವುದಪ್ಪ ಅಂದರೆ ಅದು ಪ್ರಶ್ನಾರ್ಥಕ ಚಿಹ್ನೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಚಿರಪರಿಚಿತವಾಗಿರ್ತಕ್ಕಂಥ ಲೇಖನ ಚಿಹ್ನೆ. ಅಂದರೆ ಈ ಪ್ರಶ್ನ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ತೀವಿ. ಉದಾಹರಣೆಗಾಗಿ ದಾಶರಥಿ ಯಾರು ಅಂತಕ್ಕಂಥದ್ದಿದೆ. ಅಂದರೆ ಪ್ರಶ್ನೆಯನ್ನು ಸೂಚಿಸಲಿಕ್ಕೆ, ಪ್ರಶ್ನೆಯನ್ನು ಮಾಡಲಿಕ್ಕೆ ನಾವೇನು ಮಾಡ್ತೀವಪ್ಪ ಅಂದರೆ ಈ ಲೇಖನ ಚಿಹ್ನೆಯನ್ನು ಬಳಸ್ತೀವಿ. ಇನ್ನು ಮುಂದಿನ ಒಂದು ಲೇಖನ ಚಿಹ್ನೆ ಯಾವುದಪ್ಪ ಅಂದರೆ ಅದು 5 ಭಾವಸೂಚಕ ಚಿಹ್ನೆ ಅಂತಕ್ಕಂಥದ್ದು ಇದೆ. ಇದು ಭಾವಸೂಚಕ ಚಿಹ್ನೆಯ ಚಿಹ್ನೆ. ಅಂದರೆ ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸ್ತೀವಿ. ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತವನ್ನು ಪಡಿಸುವಾಗ ನಾವೇನು ಮಾಡ್ತೀವಪ್ಪ ಅಂದರೆ ಭಾವಸೂಚಕ ಚಿಹ್ನೆ ಬಳಸ್ತೀವಿ. ಉದಾಹರಣೆಗೆ, ಅಯ್ಯೋ ಹೀಗಾಗಬಾರದಿತ್ತು, ಅಯ್ಯೋ ಅಂತ ಇದೆಯಲ್ಲ. ಅಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಯನ್ನು ನಾವೇನು ಮಾಡಿದ್ದೀವಿ? ಉದ್ಗಾರ ಮಾಡಿದ್ದೀವಿ, ಹೇಳಿದ್ದೀವಿ. ಇನ್ನು ಮುಂದಿನ ಒಂದು ಲೇಖನ ಚಿಹ್ನೆ ಯಾವುದಪ್ಪ ಅಂದ್ರೆ ಉದ್ಧರಣ ಚಿಹ್ನೆ ಅಂತ ಕರಿತೀವಿ. ಇದು ಉದ್ಧರಣ ಚಿಹ್ನೆಯ ಒಂದು ಸಂಕೇತ. ಅಂದರೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ನಾವು ಬಳಸ್ತೀವಿ. ಇಲ್ಲಿ ಒಂದು ಉದಾಹರಣೆ ಇದೆ. ಶಿಕ್ಷಣ ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮ
ಅಜನ್ಮಸಿದ್ಧ ಹಕ್ಕಾಗಬೇಕು ಎಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದರು. ಅಂದರೆ ಈ ವಾಕ್ಯವನ್ನು ಅಂದರೆ ಶಿಕ್ಷಣವು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮಸಿದ್ಧ ಹಕ್ಕಾಗಬೇಕಂತಕ್ಕಂಥ ವಾಕ್ಯವನ್ನು ಹೇಳಿದವರು ಸರ್ ಎಂ ವಿಶ್ವೇಶ್ವರಯ್ಯ. ಅವರು ಹೇಳಿದ ವಾಕ್ಯವನ್ನು ಯಥಾವತ್ತಾಗಿ ನಾವು ಬರೆಯುವಾಗ ನಾವೇನು ಮಾಡ್ತೀವಪ್ಪ ಅಂದರೆ ಈ ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ. ಇನ್ನು ಮುಂದಿನ ಒಂದು ಏನಪ್ಪ ಅಂತಂದರೆ ವಾಕ್ಯವೇಷ್ಟನ ಚಿಹ್ನೆ ಅಂತ ಬರ್ತದೆ. ಇದು ವಾಕ್ಯವೇಷ್ಟನ ಚಿಹ್ನೆ, ಅದನ್ನು ನಾವು ಸಿಂಗಲ್ ಇನ್ವರ್ಟೆಡ್ ಕಾಮ ಅಂತ ಏನು ಮಾಡ್ತೀವಪ್ಪ ಅಂದರೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ನೋಡಿ, ಈ ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಬಳಸುವಾಗ ಈ ಚಿಹ್ನೆಯನ್ನು ಬಳಸ್ತೀವಿ. ಸಿಂಗಲ್ ಇನ್ವರ್ಟೆಡ್ ಕಾಮ ಬರೀ ಮೂರೇ ಒಂದು ಸಿಚುವೇಷನ್ನಲ್ಲಿ ಬಳಸೋದು. ಒಂದು ಪಾರಿಭಾಷಿಕ ಪದಗಳನ್ನು, ಎರಡು ಅನ್ಯ ಭಾಷೆಯ ಪದಗಳನ್ನು, ಮೂರನೇದು ಪ್ರಮುಖ ಪದಗಳನ್ನು ಸೂಚಿಸುವಾಗ ನಾವೇನು ಮಾಡ್ತೀವಪ್ಪ ಅಂದರೆ ವಾಕ್ಯವೇಷ್ಟನ ಚಿಹ್ನೆಗಳನ್ನು ಬಳಸ್ತೀವಿ. ಅಂದರೆ ಸಿಂಗಲ್ ಇನ್ವರ್ಟೆಡ್ ಕಾಮಗಳನ್ನು ನಾವೇನು ಮಾಡ್ತೀವಪ್ಪ ಅಂತಂದರೆ ಬಳಸ್ತೀವಿ ಅಂತಕ್ಕಂಥದ್ದು ಇತ್ತು. ಇಲ್ಲೊಂದು ಉದಾಹರಣೆ ಇದೆ ನೋಡಿ. ಕನ್ನಡ ಭಾಷೆಯಲ್ಲಿ ಇಂಗ್ಲೀಷ್, ಪರ್ಷಿಯನ್, ಪೋರ್ಚುಗೀಸ್ ಭಾಷೆಗಳ ಪದಗಳನ್ನು ಬಳಸಲಾಗ್ತಾ ಇದೆ. ಸೊ ನಾವೇನು ಮಾಡ್ತೀವಿ, ಕನ್ನಡ ಭಾಷೆಯಲ್ಲಿ ಅನ್ಯ ದೇಶ ಭಾಷೆ ಪದಗಳನ್ನು ಬಳಸ್ತೀವಿ. ಅದರಲ್ಲಿ ಇಂಗ್ಲೀಷ್ ಬಳಸ್ತೀವಿ, ಪರ್ಷಿಯನ್, ಪೋರ್ಚುಗೀಸ್ ಅವೆಲ್ಲ ಅನ್ಯ ದೇಶ ಪದಗಳಿದ್ದಾವಲ್ಲ. ಸೊ ಅದಕ್ಕೆಲ್ಲ ಏನು ಮಾಡಿದಾರಪ್ಪ ಅಂದರೆ ಸಿಂಗಲ್ ಇನ್ವರ್ಟೆಡ್ ಕಾಮವನ್ನು ಬಳಸಿದ್ದಾರೆ. ಇನ್ನು ಮುಂದಿನ ಲೇಖನ ಚಿಹ್ನೆ ಆವರಣ ಚಿಹ್ನೆ ಅಂತ ಇದೆ. ಇದು ಆವರಣ ಚಿಹ್ನೆಯ ಒಂದು ಸಂಕೇತ. ನೋಡಿ, ಒಂದು ಪದವನ್ನು, ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ಅಥವಾ ವಾಕ್ಯವನ್ನು ಹೇಳುವಾಗ ನಾವು ಈ ಚಿಹ್ನೆಯನ್ನು ಏನು ಮಾಡ್ತೀವಪ್ಪ ಅಂತಂದರೆ ಬಳಸ್ತೀವಿ. ಅಂದರೆ ಒಂದು ಪದದ ವಿಶೇಷ ಅರ್ಥವನ್ನು ಹೇಳುವಾಗ ನಾವು ಆವರಣ ಚಿಹ್ನೆಯನ್ನು ಬಳಸ್ತೀವಿ ಅನ್ನೋದು ಸಂಕ್ಷಿಪ್ತವಾಗಿ ಹೇಳ್ಬೋದು. ಇಲ್ಲಿ ನೋಡಿ, ನೀರನ್ನು ವಿಭಜಿಸಿದರೆ ಆಮ್ಲಜನಕ, ಜಲಜನಕಗಳು ಉತ್ಪತ್ತಿ ಆಗ್ತವೆ. ಆಮ್ಲಜನಕವನ್ನು ಇಂಗ್ಲೀಷ್ನಲ್ಲಿ ಏನಂತೀವಿ, ಆಕ್ಸಿಜನ್ ಅಂತೀವಿ. ಅಂದರೆ ಆಮ್ಲಜನಕದ ಇನ್ನೂ ಹೆಚ್ಚಿನ ಅರ್ಥ ನಮ್ಗೆ ಏನಪ್ಪ ಅಂದ್ರೆ ಆಕ್ಸಿಜನ್. ಅಂದರೆ ಈ ಪದದ ಸಮಾನಾರ್ಥಕ ಪದ ಏನು ಸೂಚಿಸ್ತದೆ, ಆಕ್ಸಿಜನ್. ಆಕ್ಸಿಜನ್ ಬರೆಯುವಾಗ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಆವರಣ ಚಿಹ್ನೆಯನ್ನು ಬಳಸ್ತೀವಿ. ಅದೇ ಥರ ಜಲಜನಕವನ್ನು ಏನಂತಾರೆ, ಹೈಡ್ರೋಜನ್ ಅಂತಾರೆ. ಅಂದರೆ ಈ ಜಲಜನಕದ ಸಮಾನಾರ್ಥಕ ಪದವನ್ನು ಸೂಚಿಸುವಾಗ ನಾವೇನು ಬಳಸಿದ್ದೀವಿ, ಆವರಣ ಚಿಹ್ನೆಯನ್ನು ಬಳಸಿದ್ದೀವಿ. ಇನ್ನು ಕಟ್ಟಕಡೆಯ ಲೇಖನ ಚಿಹ್ನೆ ಯಾವುದಪ್ಪ ಅಂದರೆ ಅದು ವಿವರಣಾತ್ಮಕ ಚಿಹ್ನೆ ಅಂತ ಕರೀತಾರೆ. ಇದು ವಿವರಣಾತ್ಮಕ ಚಿಹ್ನೆಯನ್ನು ಸೂಚಿಸ್ತದೆ. ಓಕೆನಾ, ಇದು ಈ ಥರನೂ ಬಳಸ್ತಾರೆ, ಇದು ಬಳಸ್ತಾರೆ, ಎರಡನ್ನೂ ಕೂಡ ನೆನಪಿರಲಿ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ಸೂಚಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸ್ತೀವಿ. ಅಂದ್ರೆ ಇಲ್ಲಿ ಉದಾಹರಣೆ ನೋಡಿ, ಪಂಚಮಹಾವಾದ್ಯಗಳು ಅಂತ ಇದ್ದಾವೆ. ಸೊ ಪಂಚಮಹಾವಾದ್ಯಗಳು ಯಾವುವು, ತಾಳ, ಹಳಗ, ಗಂಟೆ, ಮೌರಿ, ಸನಾದಿ. ಅಂದ್ರೆ ಇದರ ಪಂಚಮಹಾವಾದ್ಯಗಳ ವಿವರಣೆ ಮುಂದೆ ಇದೆ. ಇವು ಮುಂದೆ 5 ಇದ್ದಾವೆ. ಸೊ ಅವುಗಳನ್ನು ಸೂಚಿಸುವಾಗ ಏನು ಮಾಡ್ತಾರಪ್ಪ ಅಂದರೆ ವಿವರಣಾ ಚಿಹ್ನೆಗಳನ್ನು ಬಳಸ್ತಾರೆ ಅಂತಕ್ಕಂಥದ್ದು ಇತ್ತು. ಸೊ ಸ್ನೇಹಿತರೆ, ನಾನು ನಿಮಗೆ ಲೇಖನ ಚಿಹ್ನೆಗಳ ಬಗ್ಗೆ ತುಂಬ ಸರಳವಾಗಿ ಅವುಗಳ ಅರ್ಥ, ಉದಾಹರಣೆಗಳನ್ನು ಹೇಳಿಕೊಟ್ಟಿದ್ದೀನಿ. ಖಂಡಿತವಾಗಿ ಇದನ್ನು ಅಭ್ಯಾಸ ಮಾಡಿ. ನಮ್ಮ SSLC ವಿದ್ಯಾರ್ಥಿಗಳಿಗಂತೂ ಕೂಡ 1 ಅಂಕದ ಪ್ರಶ್ನೆ ಖಂಡಿತವಾಗಿ ಬಂದೇ ಬರ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಮಿನೇಷನ್ ಪಾಯಿಂಟ್ ಇತ್ತು. ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳಂತಲೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಅಂತಲೇ ಹೇಳ್ತೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ಕೊಡ್ತೀನಿ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.